ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸುಳ್ಳು ಪ್ರಕರಣಕ್ಕೆ ಆಕ್ರೋಶ. ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಮನವಿ. ದಾವಣಗೆರೆ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು, ಆ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಹೋದಾಗ ಅವರನ್ನ ತಡೆದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಬೇಸರದ ಸಂಗತಿ. ಇದರ ಹಿನ್ನೆಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕದಿಂದ ಮಹತ್ವದ ಮನವಿ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಪಕ್ಷದ ಮುಖಂಡರು ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಜ್ಞಾನಸಿಂಧು ಸ್ವಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಅವರ ಮೇಲೆ ದಾಖಲಾಗಿರುವ ಪ್ರಕರಣಗಳು ಸುಳ್ಳು ಹಾಗೂ ರಾಜಕೀಯ ಪ್ರೇರಿತ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ನಾಯಕರು, ನಮ್ಮ ನಾಯಕರನ್ನ ಗುರಿಯಾಗಿಸಿಕೊಂಡು ಉದ್ದೇಶಪೂರ್ವಕವಾಗಿ ಸುಳ್ಳು ಪ್ರಕರಣಗಳನ್ನ ದಾಖಲಿಸಲಾಗಿದೆ. ಈ ಪ್ರಕರಣಗಳನ್ನ ತಕ್ಷಣವೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಇದನ್ನ ತೀವ್ರವಾಗಿ ಖಂಡಿಸಿದ ಕಾರ್ಯಕರ್ತರು ನ್ಯಾಯ ಸಿಗದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದರು. ಈ ಘಟನೆ ಇದೀಗ ಜಿಲ್ಲೆಯಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಸೆಳೆದಿದೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಜೆ ಖಾದರ್ ಬಾಷಾ, ಬಳ್ಳಾರಿ ಜಿಲ್ಲಾಧ್ಯಕ್ಷ ಯುಗಂಧರ್ ಪ್ರಕಾಶ್ ರೆಡ್ಡಿ, ಸಂಡೂರು ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಗೌಡ ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. 3. ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರ ಮೇಲೂ ಬೇಕಾದರೂ ಸುಳ್ಳು ಕೇಸು ದಾಖಲಿಸಬಹುದೆಂದು ಅರ್ಥವೇ? 4. ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? 5. ವಿಡಿಯೋ ಮಾಡಿದ ಕಾರಣಕ್ಕೆ BNSನಲ್ಲಿರುವ ಯಾವ ಸೆಕ್ಷನ್ ಅನ್ನು ಬೇಕಾದರೂ ಆಯ್ಕೆ ಮಾಡಿ ಪೊಲೀಸರು ದೂರು ದಾಖಲಿಸಬಹುದೇ? 6. ಸಂಜ್ಞೆಯ ಅಪರಾಧಗಳ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ಸಾಕ್ಷಿಗಳು ಬೇಡವೇ? ಅದಕ್ಕೆ BNSನಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆಯ ಅವಕಾಶ ಕಂಡರೆ ತಮಗೇಕೆ ಅಷ್ಟೊಂದು ಸಿಟ್ಟು ಮತ್ತು ಕಸಿವಿಸಿ? 9. ರಾಜ್ಯದ ಘನತೆಯುಳ್ಳ ಪ್ರಜೆಯಾಗಿರುವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅವನ ಹಕ್ಕುಗಳ ವಿರುದ್ಧ ವಿನಾಯವಾಗಿ ನಡೆದುಕೊಳ್ಳುವುದನ್ನು ನಮ್ಮ ಸಂವಿಧಾನದ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? 10. ಕೊನೆಯದಾಗಿ ಹಲವಾರು ಬಾರಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿರುವ ತಮಗೆ ಒಬ್ಬ ಮತದಾರ ಸಾಮಾನ್ಯ ನಾಗರಿಕನ ಅಹವಾಲು ಯಾವ ರೀತಿ ಪಡೆದು ಅದಕ್ಕೆ ಸ್ಪಂದಿಸಬೇಕು ಅನ್ನುವುದರ ಕನಿಷ್ಠ ಜ್ಞಾನ ಇಲ್ಲವೇ ಹೋಯಿತೆ? ನಿಮ್ಮ ಉತ್ತರಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ನಿಮ್ಮ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು KRS ಪಕ್ಷದ ಸೈನಿಕ ನಾನು ಸರ್, ದಯವಿಟ್ಟು ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ದಯವಿಟ್ಟು ಎಲ್ಲರೂ ಅಗಲಾಗಿ ನಿಂತ್ಕೊಳ್ಳಿ. ಜಿಲ್ಲಾ ಸಾಕು. ಹಾಗೆ ಈಗ ಇಲ್ಲಿ ಓಕೆ ಕೊಡಿ, ಎಲ್ಲ ಟಪಾಲ್ ಸೆಕ್ಷನಲ್ಲಿ ಕೊಡಿ. ಬನ್ನಿ ಎಂಟಿಗೆ 8 ಹೋಗ್ಬಿಡಿ. ಚೆನ್ನಾಗಿದ್ದೀರಿ.
ಕರ್ನಾಟಕ ರಾಷ್ಟ್ರ ಪಕ್ಷ ಬಳ್ಳಾರಿ ಜಿಲ್ಲಾ. ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರ ವಿಧಾನಸಭೆ ಇವರಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ಕನ್ನಡ ಮತ್ತು ಮನವಿ ಪತ್ರವನ್ನು ನಾವು ಇಲ್ಲಿ ಇದರ ಮೂಲಕ ಕಳಿಸಲು ನಾವು ಇಲ್ಲೆಲ್ಲ ಸೇರಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಇತರ ತಮ್ಮ ಮೀಟಿಂಗಲ್ಲಿ, ಇತರ ಸಭೆಯಲ್ಲಿ ಅವರು ಪಾಲ್ಗೊಳ್ಳೋದ್ರಿಂದ ಅಪರ ಜಿಲ್ಲಾಧಿಕಾರಿಗಳಾದ ADC ಅವರು ಜುಬೇರ್ ಸರ್ ಅವರು ಇಲ್ಲಿ ಬಂದಿದ್ದಾರೆ. ಸೊ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಂಥ ಯುಗಂಧರವರು ನಾವು ಏನು ಸೇರಿದ್ದೀವಿ, ಈ ಪತ್ರದ ಖಂಡನ ಪತ್ರ ಅಥವಾ ಮನವಿ ಎರಡನ್ನು ನಾವಿಲ್ಲಿ ಕೊಡಲು ಬಂದಿದ್ದೀವಿ. ಸೊ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಅಂಶಗಳ ಕುರಿತು ನಮ್ಮ ಅಪರ DC ಜುಬೇರ್ ಸರ್ ಅವರಿಗೆ ಸ್ವಲ್ಪ ವಿವರಿಸಿ ಇದನ್ನು ಪತ್ರವನ್ನು ಕೊಡುವ ಮೂಲಕ ನಾವು ಕೇಳ್ಕೊತಿದ್ದೀವಿ. ಅಧ್ಯಕ್ಷರೇ ಸ್ವಲ್ಪ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಏನಿಲ್ಲ ವಿಚಾರ ಏನಂದರೆ, ಮೊನ್ನೆ ಈಗ ತುಮಕೂರು ನಗರದ ಗ್ರಂಥಾಲಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ಜನತಾ ದರ್ಶನ ಅಂತೇಳಿ ಜನತೆಯಿಂದ ಅಹವಾಲು ಸ್ವೀಕರಿಸುವಂಥ ಒಂದು ಕಾರ್ಯಕ್ರಮವನ್ನು ಭಟ್ರಳ್ಳಿ ರಾಜ್ಯ ಕಾರ್ಯದರ್ಶಿ ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಜ್ಞಾನಸಿಂಹ ಸ್ವಾಮಿ ಅವರಿಗೂ ಅಲ್ಲಿ ಇಡೀ ತುಮಕೂರು ಜಿಲ್ಲೆಯ ಸಮಸ್ಯೆಗಳನ್ನು ಗೃಹ ಮಂತ್ರಿಗಳಿಗೆ ತಿಳಿಸುವ ಒಂದು ವಿಚಾರವಾಗಿ ಮನವಿ ಪತ್ರವನ್ನು ತಗೊಂಡು ಹೋದಾಗ ಅವರಿಗೆ ಅಲ್ಲಿ ಅವಕಾಶ ಮಾಡಿಕೊಡಲಿಲ್ಲ. ಯಾಕಂದರೆ ಅವರು ವೇದಿಕೆ ಮೇಲೆ ಇದ್ದರು, ಆದರೂ ನಮ್ಮ KRS ಪಕ್ಷದವ್ರನ್ನ ಅವರು ವೇದಿಕೆ ಮೇಲೆ ಹೋಗಿ ಅವರು ಮನವಿಯನ್ನು ಸಲ್ಲಿಸುವಂಥ ಕೆಲಸಕ್ಕೆ ಪೊಲೀಸರು ಅಡ್ಡಿಪಡಿಸಿದರು. ಉದ್ದೇಶ ಏನೋ ನಮಗೆ ಈ ಕ್ಷಣಕ್ಕೂ ಗೊತ್ತಾಗ್ತಾಯಿದೆ. ಆಮೇಲೆ ಅವರು ವೇದಿಕೆಯಿಂದ ಇಳಿದು ಬರೋ ಸಂದರ್ಭದಲ್ಲಿ ನಮ್ಮ ಇವರೆಲ್ಲ ನಾಯಕರುಗಳು ಅವರಿಗೆ ಮನವಿ ಪತ್ರ ಕೊಡುವಂಥ ಸಂದರ್ಭಕ್ಕೆ ಹೋದಾಗ ಅವರು ಸ್ವಲ್ಪ ವಿಡಿಯೋ ಯಾಕೆ ಮಾಡ್ತೀಯ ನಿಲ್ಸಯ್ಯ ಅಂಥೇಳಿ ಒಂಥರ ದೌರ್ಜನ್ಯಯುತವಾಗಿ ವಿಡಿಯೋ ಮಾಡಿದರೆ ಏನೋ, ಸಾರ್ವಜನಿಕವಾಗಿ ವಿಡಿಯೋ ಮಾಡಿದ್ರೆ ಏನೋ ತಪ್ಪು ಅನ್ನೋ ರೀತಿಯಾಗಿ ಅವರು ರಾಜ್ಯದ ಗೃಹ ಮಂತ್ರಿಗಳು ವರ್ತಿಸಿದ್ದು ಇಡೀ ರಾಜ್ಯದ KRS ಪಕ್ಷದವರು ತುಂಬ ಆಗ್ರಹವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈ ಮನವಿ ಪತ್ರವನ್ನು ಸಲ್ಲಿಸುವ ವಿಚಾರವಾಗಿ ಈ ದಿನ ಬಳ್ಳಾರಿಯಲ್ಲಿ ನಾವು ಕೂಡ ಬಂದಿರ್ತೇವೆ ಸರ್. ವಿಷಯ ನಿಮಗೆ ತಿಳಿಸ್ಬಿಡ್ತೀನಿ. ಜಿಲ್ಲಾಧಿಕಾರಿಗಳು ಬಳ್ಳಾರಿ ಇವರ ಮೂಲಕ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು, ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಷಯ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಅವರನ್ನು ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಿರುವುದು ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವ ಶ್ರೀ ಜ್ಞಾನಸಿಂಹ ಸ್ವಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿ ಶ್ರೀ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರ ಮೇಲೂ ಸುಳ್ಳು ಪ್ರಕರಣ ದಾಖಲಿಸಿರುವುದರ ಕುರಿತು ಬಂದಿರ್ತೀವಿ. ಮಾನ್ಯರೇ, ರಾಜ್ಯದ ಮುಖ್ಯಮಂತ್ರಿಗಳೇ ಮತ್ತು ಗೃಹ ಮಂತ್ರಿಗಳೇ, ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳಲು ಜವಾಬ್ದಾರಿ ಹೊಂದಿರುವ ತಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ನಿರೀಕ್ಷಿಸುತ್ತೇನೆ. 1. ನೀವು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರರಾಗಿದ್ದು ನಿಮ್ಮ ಬಳಿ ಅಹವಾಲು ಹೇಳಲು ಬಂದಿರುವ KRS ಪಕ್ಷದ ಪದಾಧಿಕಾರಿಗಳನ್ನು ಬಂಧಿಸಲು ಸೂಚನೆ ನೀಡಿ ಸುಳ್ಳು ಕೇಸು ದಾಖಲಿಸಿರುವುದು ಎಷ್ಟು ಸರಿ? 2. ನೀವು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.